ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಸ್ಎಲ್ ಗ್ರೂಪ್ ಮುಖ್ಯಸ್ಥ ಸುಭಾಷ್ ಚಂದ್ರ ಅವರ ತಂದೆ ಹಾಗೂ ಪ್ರಖ್ಯಾತ ಸಮಾಜ ಸೇವಕ ನಂದಕಿಶೋರ್ ಗೋಯಂಕ ಅವರ ಪಾರ್ಥಿವ ಶರೀರವನ್ನು ಅಂತಿಮ ದರ್ಶನಕ್ಕಾಗಿ ಹರಿಯಾಣದ ಹಿಸಾರ್ನಲ್ಲಿರುವಂತಹ ಅವರ ನಿವಾಸದಲ್ಲಿ ಇರಿಸಲಾಗಿತ್ತು. ಇದಾದ ಬಳಿಕ ಈಗ ಅಂತಿಮ ಯಾತ್ರೆ ಆರಂಭವಾಗಿದೆ. ಕೆಲವೇ ಗಂಟೆಗಳಲ್ಲಿ ಮುಂಬೈನ ಹಿಸಾರ್ನ ಗೋಯಂಕ ಉದ್ಯಾನದಲ್ಲಿ ಅಂತ್ಯಕ್ರಿಯೆಯ ಪ್ರಕ್ರಿಯೆಗಳು ನೆರವೇರಲಿದೆ. ಸದ್ಯ ಕೃಷ್ಣಮಂಡಿಯ ನಿವಾಸದಿಂದ ಅಂತಿಮ ಯಾತ್ರೆ ಆರಂಭ ಆಗಿದ್ದು ಸಾವಿರಾರು ಜನ ಅಂತಿಮ ಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ಹೌದು, ಸೆಪ್ಟೆಂಬರ್ 28, 1930 ಜನಿಸಿದ ನಂದಕಿಶೋರ್ ಗೋಯಂಕ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ದೀರ್ಘಕಾಲ ಸೇವೆ ಸಲ್ಲಿಸಿದಂತಹ ಅನುಭವವನ್ನು ಹೊಂದಿದ್ದಾರೆ. ಸಂಸ್ಥೆಯೊಳಗಿನ ವಿವಿಧ ಪ್ರಮುಖ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿರ್ವಹಿಸಿದಂತಹ ಖ್ಯಾತಿ ಇವರದ್ದು. ಸಕ್ರಿಯ ವ್ಯಾಪಾರ ಕಾರ್ಯಾಚರಣೆಗಳಿಂದ ದೂರವಿದ್ದರೂ ಕೂಡ ಸಾಮಾಜಿಕ ಕಲ್ಯಾಣ ಮತ್ತು ಗೋಸೇವೆಗೆ ತಮ್ಮ ಜೀವನವನ್ನು ಮುಡುಪಾಗಿಟ್ಟಂತಹ ಧೀಮಂತ ವ್ಯಕ್ತಿತ್ವ ನಂದಕಿಶೋರ್ ಗೋಯಂಕ ಅವರದ್ದು. ಇನ್ನು ವೈಶ್ಯ ಸಮುದಾಯವನ್ನು ಒಂದುಗೂಡಿಸುವುದಕ್ಕೆ ಅವಿರತವಾಗಿ ಶ್ರಮ ಹಾಕಿದ್ದಾರೆ. ವ್ಯಾಪಾರ ಸಮುದಾಯದ ಪೂಜ್ಯ ದೇವತೆ ಮಹಾರಾಜ ಅಗ್ರಸೇನನ ರಾಜಧಾನಿಯಾದ ಅಗ್ರೋಹದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ನಂದಕಿಶೋರ್ ಗೋಯಂಕ ಅವರು ಮಾಡಿದರು. ಇನ್ನು ನಂದಕಿಶೋರ್ ಗೋಯಂಕ ಅವರು ತಮ್ಮ ಜೀವನವನ್ನು ಸಾಮಾಜಿಕ ಸೇವೆ, ಸಂಘಟನೆ, ಧಾರ್ಮಿಕ ಕಾರ್ಯಗಳಿಗೆ ಸಮರ್ಪಿಸಿಕೊಂಡಿದ್ದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಮರ್ಪಿತ ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸಿದಂತಹ ಅನುಭವ ಇವರದ್ದು. ಸಂಘದಲ್ಲಿ ಹಲವು ಮಹತ್ವದ ಜವಾಬ್ದಾರಿಗಳನ್ನು ನಿರ್ವಹಿಸಿದರು. ವ್ಯಾಪಾರ ಚಟುವಟಿಕೆಗಳಿಂದ ದೂರವಿದ್ದರೂ ಸಾಮಾಜಿಕ ಕಾರ್ಯಗಳು ಹಾಗೂ ಗೋಸೇವೆಗೆ ವಿಶೇಷ ಆದ್ಯತೆಯನ್ನು ನೀಡಿದರು. ಎಸ್ಎಲ್ ಗ್ರೂಪ್ ಅಧ್ಯಕ್ಷ ಡಾಕ್ಟರ್ ಸುಭಾಷ್ ಚಂದ್ರ ಅವರ ತಂದೆ, ಹಿರಿಯ ಸಾಮಾಜಿಕ ಕಾರ್ಯಕರ್ತರು ನಂದಕಿಶೋರ್ ಗೋಯಂಕ ಅವರು ಜುಲೈ 13 ಸೋಮವಾರ ಮಧ್ಯಾಹ್ನ 12:30 ಇಹಲೋಕವನ್ನು ತ್ಯಜಿಸಿದ್ದಾರೆ. ಮುಂಬೈನ ತಮ್ಮ ನಿವಾಸದಲ್ಲಿ ನಿಧನ ಹೊಂದಿದ್ದಾರೆ. ಅವರಿಗೆ 96 ವರ್ಷ ವಯಸ್ಸಾಗಿತ್ತು. ಅವರ ನಿಧನದಿಂದ ಗೋಯಂಕ ಕುಟುಂಬ, ಎಸ್ಎಲ್ ಗ್ರೂಪ್ ಹಾಗೂ ಸಮಾಜ ಸೇವಾ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟವಾಗಿದೆ. ಇನ್ನು ಎಸ್ಎಲ್ ಗ್ರೂಪ್ ಅಧ್ಯಕ್ಷ ಡಾಕ್ಟರ್ ಸುಭಾಷ್ ಚಂದ್ರ ಅವರು ಸ್ವತಃ ನಿಂತು ಎಲ್ಲ ಪೂಜಾ ವಿಧಿವಿಧಾನ ಪ್ರಕ್ರಿಯೆಗಳಲ್ಲಿ ಭಾಗಿಯಾಗಿದ್ದಾರೆ. ಅಂತಿಮ ಸಂಸ್ಕಾರದ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ನೀವೇನು ದೃಶ್ಯ ನೋಡ್ತಾ ಇದ್ದೀರಿ, ಇದು ಅಂತಿಮ ಯಾತ್ರೆಯ ದೃಶ್ಯಾವಳಿಗಳು. ನಂದಕಿಶೋರ್ ಗೋಯಂಕ ಅವರ ಪಾರ್ಥಿವ ಶರೀರವನ್ನು ಹಿಸಾರ್ನಲ್ಲಿರುವಂತಹ ನಿವಾಸದಲ್ಲಿ ಇರಿಸಲಾಗಿತ್ತು. ಗಣ್ಯರು ವಿಶೇಷವಾಗಿ ಅಂತಿಮ ದರ್ಶನವನ್ನು ಪಡ್ಕೊಂಡಿದ್ದಾರೆ, ತಮ್ಮ ನುಡಿನಮನವನ್ನು ಸಲ್ಲಿಸಿದ್ದಾರೆ. ವಿಶೇಷವಾಗಿ ನಿನ್ನೆ ನರೇಂದ್ರ ಮೋದಿಯವರು ಕೂಡ ಒಂದು ಪತ್ರವನ್ನು ಎಸ್ಎಲ್ ಗ್ರೂಪ್ ಅಧ್ಯಕ್ಷ ಸುಭಾಷ್ ಚಂದ್ರ ಅವರಿಗೆ ಬರೆಯುವ ಮೂಲಕ ನಂದಕಿಶೋರ್ ಗೋಯಂಕ ಅವರ ಸೇವೆ ಯಾವ ರೀತಿ ಇದೆ, ಯಾವ ರೀತಿ ಅವರು ತಮ್ಮನ್ನು ತಾವು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ರು ಅನ್ನೋದನ್ನು ಉಲ್ಲೇಖ ಮಾಡಿದ್ರು. ಹೌದು, ಅದನ್ನು ನೆನಪು ಮಾಡಿಕೊಳ್ಳೋದಾದರೆ ಡಾಕ್ಟರ್ ಸುಭಾಷ್ ಚಂದ್ರಜಿ, ಶ್ರೀ ನಂದಕಿಶೋರ್ ಗೋಯಂಕ ಅವರ ನಿಧನದ ಸುದ್ದಿ ತಿಳಿದು ನನಗೆ ತುಂಬ ದುಃಖವಾಯಿತು. ಈ ಕಷ್ಟದ ಸಮಯದಲ್ಲಿ ನಿಮಗೆ ಮತ್ತು ನಿಮ್ಮ ಇಡೀ ಕುಟುಂಬಕ್ಕೆ ನನ್ನ ಸಂತಾಪಗಳು. ಸ್ಫೂರ್ತಿದಾಯಕ ವ್ಯಕ್ತಿತ್ವ ಹೊಂದಿದ್ದ ಶ್ರೀ ನಂದಕಿಶೋರ್ ಗೋಯಂಕ ಅವರು ತಮ್ಮ ದಶಕಗಳ ಸಾರ್ವಜನಿಕ ಜೀವನದುದ್ದಕ್ಕೂ ಕಠಿಣ ಪರಿಶ್ರಮಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಕುಟುಂಬ ವ್ಯವಹಾರದ ಮಾರ್ಗದರ್ಶಕ ಬೆಳಕಾಗಿ ತಮ್ಮ ಆದರ್ಶ ಮನೋಭಾವ ಹಾಗೂ ಸಮರ್ಪಣೆಯ ಮೂಲಕ ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸಿದಂತಹ ಅನುಭವ ಅವರದ್ದು. ಸಮಾಜಕ್ಕೆ ಅಪಾರ ಕೊಡುಗೆಯನ್ನು ಕೊಟ್ಟಿದ್ದಾರೆ. ವೃತ್ತಿಪರ ಸಂಪ್ರದಾಯಗಳನ್ನು ಶ್ರೀಮಂತಗೊಳಿಸಿದ್ದಲ್ಲದೆ ಸಾಮಾಜಿಕ ಜವಾಬ್ದಾರಿಗಳನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ನಿರ್ವಹಿಸಿದಂತಹ ಖ್ಯಾತಿ ಇವರದ್ದು ಅನ್ನೋದನ್ನು ನರೇಂದ್ರ ಮೋದಿಯವರು ನಿನ್ನೆ ಒಂದು ಪತ್ರದಲ್ಲಿ ಉಲ್ಲೇಖ ಮಾಡ್ತಾರೆ. ಸುಭಾಷ್ ಚಂದ್ರ ಅವರಿಗೆ ಬರೆದಂತಹ ಪತ್ರ ಅದು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸೇವಾ ಮನೋಭಾವ, ಸಂಘಟನೆ, ರಾಷ್ಟ್ರವೇ ಮೊದಲು ಅನ್ನುವಂಥ ಮನೋಭಾವ ಅವರ ಖ್ಯಾತಿಯನ್ನು ಹೆಚ್ಚಿಸಿತು ಅನ್ನೋದನ್ನು ನರೇಂದ್ರ ಮೋದಿಯವರು ಸುಭಾಷ್ ಚಂದ್ರ ಅವರಿಗೆ ಬರೆದಂಥ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಇನ್ನು ಇವರ ಜೀವನದ ಬಗ್ಗೆ ಹೇಳೋದಾದರೆ ಸರಳತೆಗೆ ಖ್ಯಾತಿ. ಸ್ವಯಂ ಸೇವಕ ಸಂಘದಲ್ಲಿ ಅಪಾರ ಅನುಭವವನ್ನು, ಶಿಸ್ತನ್ನು ಪಡೆದುಕೊಂಡಂಥ ಇವರು ಅವರ ಸರಳತೆಗೆ ಸಾಕ್ಷಿಯಾಗಿದ್ದರು. ಸಾಮಾಜಿಕ ಕಲ್ಯಾಣದ ಮನೋಭಾವವನ್ನು ಹೊಂದಿದ್ರು. ಸ್ವತಃ ವ್ಯಕ್ತಿತ್ವ ಅಂದಾಗ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವ ಮನೋಭಾವ ನಂದಕಿಶೋರ್ ಗೋಯಂಕ ಅವರದಾಗಿತ್ತು. ಇನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ನಿರಂತರವಾಗಿದ್ದರಿಂದ ಅದು ಇಮ್ಮಡಿಯಾಯಿತು ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಆ ನಿಟ್ಟಿನಲ್ಲಿ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ನಂದಕಿಶೋರ್ ಅವರ ಸೇವೆಯನ್ನು ಉಲ್ಲೇಖಿಸಿದ್ದಾರೆ.
ಹಲವಾರು ಬಾರಿ ಭೇಟಿಯಾಗುವ ಅದೃಷ್ಟ ನನ್ನದಾಗಿತ್ತು ಅಂತ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಉಲ್ಲೇಖ ಮಾಡಿದರು. ಹೌದು, ನಂದಕಿಶೋರ್ ಗೋಯಂಕ ಅವರು ತಮ್ಮ ಸೇವಾ ಕಾರ್ಯಗಳ ಮೂಲಕ ದೇಶದಲ್ಲಿ ಖ್ಯಾತಿಯನ್ನು ಪಡೆದಿದ್ದರು. ಅಂಥ ವ್ಯಕ್ತಿತ್ವವನ್ನು ಭೇಟಿಯಾಗಿ ಅವರ ಜೊತೆ ಒಡನಾಟವನ್ನು ಹೊಂದುವಂತಹ ಅವಕಾಶ ನನಗೆ ಲಭ್ಯ ಆಗಿತ್ತು ಅಂತ ಪ್ರಧಾನಿ ನರೇಂದ್ರ ಮೋದಿ ಪತ್ರದಲ್ಲಿ ಉಲ್ಲೇಖ ಮಾಡ್ತಾರೆ. ಅದೃಷ್ಟ ಅಂತ ಕರೆದಿದ್ದಾರೆ. ಅವರ ಆತ್ಮೀಯ ವರ್ತನೆ ನನ್ನ ನೆನಪಿನಲ್ಲಿ ಸದಾ ಹಸಿರಾಗಿರುತ್ತೆ ಅಂತ ಹೇಳಿದ್ದಾರೆ. ಹೌದು, ನಂದಕಿಶೋರ್ ಗೋಯಂಕ ಅವರ ವ್ಯಕ್ತಿತ್ವದ ಬಗ್ಗೆ ಹೇಳೋದಾದರೆ ಹಿರಿಯರೇ ಆಗಿರಲಿ ಕಿರಿಯರೇ ಆಗಿರಲಿ ಸಮಾನ ಮನಸ್ಥಿತಿಯಲ್ಲಿ ಬಿಗಿದಪ್ಪುವಂಥ ಮನೋಭಾವ, ಆತ್ಮೀಯವಾಗಿ ನಡೆದುಕೊಳ್ಳುವಂಥ ಮನೋಭಾವ ಅವರದಾಗಿತ್ತು. ಅದನ್ನು ನೆನಪಿಸ್ಕೊಂಡಿರುವಂಥ ಪ್ರಧಾನಿ ನರೇಂದ್ರ ಮೋದಿ ಅಚ್ಚಳಿಯದೇ ಇದು ಉಳಿಯುತ್ತೆ ಅನ್ನೋದನ್ನು ಉಲ್ಲೇಖ ಮಾಡಿದ್ದಾರೆ. ಸದ್ಯದ ಬೆಳವಣಿಗೆಯನ್ನು ಗಮನಿಸೋದಾದರೆ ಅಂತಿಮ ದರ್ಶನಕ್ಕಾಗಿ ಹರಿಯಾಣದ ಹಿಸಾರ್ನಲ್ಲಿ ಇರುವಂಥ ಅವರ ನಿವಾಸದಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಇದೀಗ ಅಂತಿಮ ಯಾತ್ರೆ ಆರಂಭ ಆಗಿದೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಮುಂಬೈನ ಹಿಸಾರ್ನ ಗೋಯಂಕ ಉದ್ಯಾನದಲ್ಲಿ ಅಂತ್ಯಕ್ರಿಯೆ ನೆರವೇರುತ್ತೆ. ಎಸ್ಎಲ್ ಗ್ರೂಪ್ ಮುಖ್ಯಸ್ಥ ಸುಭಾಷ್ ಚಂದ್ರ ಅವರು ಎಲ್ಲ ಪ್ರಕ್ರಿಯೆಗಳಲ್ಲಿ ಸ್ವತಃ ನಿಂತು ಭಾಗಿಯಾಗಿದ್ದಾರೆ.